ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿಎನ್ ನಾರಾಯಣಗೌಡ ಅವರಿಗೆ 58ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಹಿನ್ನೆಲೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿಎನ್ ನಾರಾಯಣಗೌಡರು ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಹಾಗೂ ದಾಸೋಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಾನಪದ ಗೀತೆಗಳು, ಕಲಾ ತಂಡಗಳು ಹಾಗೂ ಅನೇಕ ಕಲಾ ತಂಡಗಳು ಭಾಗವಹಿಸಿದ್ವು. ಈ ಒಂದು ಸಮಾರಂಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ರಾಮೇಗೌಡರು ಹಾಗೂ ಚನ್ನಗಿರಿ ತಾಲೂಕು ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಎಂ ಯೋಗೇಶ್ ಹಾಗೂ ಮಲ್ಲನಾಯಕ್ ಹಾಗೂ ತಾಲೂಕಿನ ಎಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರುಗಳು ಜೊತೆಗೆ ರಾಜ್ಯದ ಎಲ್ಲಾ ಸದಸ್ಯರುಗಳು ಕೂಡ ಭಾಗಿಯಾಗಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ರು. ಈ ವೇಳೆ ರಾಜ್ಯ ಸಂಚಾಲಕರಾದ ಶಾಂತಮ್ಮ, ದಾವಣಗೆರೆ ಜಿಲ್ಲಾ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ರಾಮೇಗೌಡರು ಎಬಿ ನ್ಯೂಸ್ನೊಂದಿಗೆ ಮಾತನಾಡಿ ಹುಟ್ಟುಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಬೆಂಗಳೂರು. ಮಾನ್ಯ ಟಿ ಎ ನಾರಾಯಣಗೌಡರವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಕ್ಕೆ ನಾವು ಚನ್ನಗಿರಿಯ ತಾಲೂಕು ಘಟಕದ ಪದಾಧಿಕಾರಿಗಳು ಈ ದಿನ ಬೆಂಗಳೂರಿಗೆ ಆಗಮಿಸಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಿರೋಂಥ ಜನಪದ ಕಹಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಅವರು 57 ವರ್ಷಗಳನ್ನ ಪೂರೈಸಿ 58ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದಾರೆ. ಅವರಿಗೆ ದೇವರು ಆಯುಸ್ಸು, ಆರೋಗ್ಯ, ನೆಮ್ಮದಿ, ಐಶ್ವರ್ಯ ಎಲ್ಲದನ್ನು ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಜೊತೆಗೆ ರಾಜ್ಯ ಸಂಚಾಲಕರಾದಂಥ ನಮ್ಮ ಚನ್ನಗಿರಿಯವರಾದಂಥ ಶಾಂತಮ್ಮನವರು ಇದ್ದಾರೆ, ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಾಮೇಗೌಡರು ಬಂದಿದ್ದಾರೆ. ನಮ್ಮ ಜಿಲ್ಲೆಯಿಂದ ಎಲ್ಲ ತಾಲೂಕಿಂದನೂ ಕೂಡ ನಾವು ಕಾರ್ಯಕರ್ತರುಗಳು, ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀವಿ. ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೀತಾ ಇದೆ. ಮತ್ತು ಹಿರಿಯ ಜನಪದ ಕಲಾವಿದರಿಗೆ ಕನ್ನಡದ ಭೀಷ್ಮ, ಕನ್ನಡ ತಾಯಿಯ ವರಪುತ್ರ, ಭುವನೇಶ್ವರಿಯ ಕನ್ನಡದ ಪುತ್ರ ಅಂತ ಹೇಳುತ್ತಾ ಈ ದಿನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಟಿ ಎ ನಾರಾಯಣಗೌಡರವರು 57ನೇ ವರ್ಷವನ್ನು ಮುಗಿಸಿ 58ನೇ ವರ್ಷದ ಹುಟ್ಟುಹಬ್ಬಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಸಂಭ್ರಮಾಚರಣೆಯನ್ನು ಕರ್ನಾಟಕದ ಮೂಲೆ ಮೂಲೆಯಿಂದ ಜಾನಪದ ಸಂಭ್ರಮ ಅಂತ ಹೇಳ್ಬಿಟ್ಟು ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ. ಕರ್ನಾಟಕದ ಚಕ್ರವರ್ತಿ ಅಂತ ಬೆರೆದು ಪಡೆದಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಂಥ ಟಿ ಎ ನಾರಾಯಣಗೌಡರವರ ಜನ್ಮದಿನ. ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಅವರ ಜನ್ಮದಿನಾಚರಣೆಯನ್ನು ಸಸಿಗಳನ್ನು ನೆಡುವ ಮೂಲಕ, ರಕ್ತದಾನ ಮಾಡುವ ಮೂಲಕ, ಅನ್ನದಾಸೋಹ ಮಾಡುವ ಮೂಲಕ ನಿನ್ನೆ ರಾಜ್ಯ ವ್ಯಾಪ್ತಿ ಎಲ್ಲ ಕಡೆಗೂ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸಮಿತಿ ಜಾನಪದ ಕಲೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಂಥ ನಾರಾಯಣಗೌಡರವರು ಕಳೆದ 26-27 ವರ್ಷದಿಂದ ನಿರಂತರವಾಗಿ ನಡೆಸ್ತಾ ಬಂದಿದ್ದಾರೆ. ಅದರಂತೆ ಇವತ್ತು ಅವರ ಹುಟ್ಟುಹಬ್ಬ ಜನ್ಮದಿನದಂದು ಜಾನಪದ ಈ ನೆಲದ ಕಲೆ, ಈ ನೆಲದ ಭಾಷೆಯ ಮಾತಿನ ಹಾಡುಗಳು ಈ ನೆಲದಲ್ಲಿ ಮತ್ತೆ ಹುಟ್ಟಿ ಇವತ್ತಿನ ಯುವ ಪೀಳಿಗೆಗೆ ಜಾನಪದ ಕಲೆಯನ್ನು ಸನ್ಮಾನ ಯಾವ ಬೇಡ, ಜನಪದ ಗೀತೆ ಕಾರ್ಯಕ್ರಮ ಇರಲಿ ಅಂತ ನಾರಾಯಣಗೌಡರು ಮೂಲೆಗೂ ಕನ್ನಡ ಕಾರ್ಯಕರ್ತರನ್ನ ಕರೆದು ಇವತ್ತು ಭಾರಿ ಅಗ್ನಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಾರಾಯಣಗೌಡರ ಹುಟ್ಟುಹಬ್ಬಕ್ಕೆ ನಾವು ಶುಭಾಶಯ ಹೇಳ್ತೇವೆ.